ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ 12 ಜ್ಯೋತಿರ್ಲಿಂಗಗಳ ಪರಿಚಯ, ಅವುಗಳ ಮಹತ್ವ, ಪೌರಾಣಿಕ ಹಿನ್ನೆಲೆ ಮತ್ತು ವಿಶೇಷಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ DM ಅವರು. ಕಳೆದ ಸಂಚಿಕೆಯಲ್ಲಿ ಸೋಮನಾಥನ ಪರಿಚಯವನ್ನ ಮಾಡಿದ್ರು. ಇಂದಿನ ಸಂಚಿಕೆಯಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಮಹಿಮೆಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಶ್ರಾವಣ ಸೋಮವಾರದ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ 2ನೇ ಜ್ಯೋತಿರ್ಲಿಂಗ ಅಂದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಬಗ್ಗೆ ಇವಾಗ ಮಾತನಾಡುತ್ತಾ ಹೋಗೋಣ. ದಕ್ಷಿಣದ ಕೈಲಾಸ ಅಂತಾನೆ ಹೆಸರಾದ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರ ಅಂದ್ರೆ ಬರೀ ದೇವಸ್ಥಾನ ಅಷ್ಟೇ ಅಲ್ಲರಿ, ಅದೊಂದು ನಂಬಿಕೆ, ಒಂದು ದೊಡ್ಡ ಶಕ್ತಿ. ಆಂಧ್ರ ಪ್ರದೇಶದ ನಂದ್ಯಾಲ್ ಜಿಲ್ಲೆಯಲ್ಲಿ ನಲ್ಲಮಲ ಬೆಟ್ಟಗಳ ಮಧ್ಯದಾಗ ಈ ಪವಿತ್ರ ಕ್ಷೇತ್ರ ಇರ್ತದ. ಶ್ರೀಶೈಲನ್ನ ಶ್ರೀಗಿರಿ, ಶ್ರೀ ಪರ್ವತ ಅಂತಾನೂ ಕರೀತಾರ್ರಿ. ಶ್ರೀಶೈಲ ವಿಶೇಷತೆ ಏನಂದ್ರ, ಇಲ್ಲಿ ಶಿವನ ಜ್ಯೋತಿರ್ಲಿಂಗ ರೂಪದಾಗ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಶಕ್ತಿಯ ರೂಪವಾದ ಶ್ರೀ ಬ್ರಹ್ಮರಾಂಬಿಕಾ ದೇವಿ ಇಬ್ಬರು ಒಂದೇ ಕ್ಷೇತ್ರದಾಗ ನೆಲೆಸಿದ್ದಾರ. ಅದಕ್ಕ ಶ್ರೀಶೈಲ್ ಕ್ಷೇತ್ರಕ್ಕ ಇನ್ನೂ ಹೆಚ್ಚಿನ ಮಹತ್ವ ಬಂದೈತಿ. ಅಂದ್ರ ಹರಿ ಹರ ಶಿವ ಶಕ್ತಿಯರ ಸಂಗಮ ಒಂದೇ ಕಡೆ ಆಗಿರೋ ಅಪರೂಪದ ಪುಣ್ಯಕ್ಷೇತ್ರ ಇದು. ಶ್ರೀ ಮಲ್ಲಿಕಾರ್ಜುನ ಅನ್ನೋ ಹೆಸರು ಬಂದಿದ್ದ ಹೆಂಗ ಅಂತ ನೋಡೋಣರಿ. ಮಲ್ಲಿಕಾರ್ಜುನ ಅನ್ನೋ ಹೆಸರಿನ ಹಿಂದ ಒಂದು ಸುಂದರವಾದ ಪೌರಾಣಿಕ ಕಥೆ ಐತ್ರಿ. ಚಂದ್ರಾವತಿ ಅನ್ನೋ ಒಬ್ಬ ಶಿವಭಕ್ತೆ ಶ್ರೀಶೈಲದಾಗ ಶಿವನನ್ನ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಿದ್ಲು. ಅವಳು ಶಿವನಿಗೆ ಮಲ್ಲಿಕಾ ಹೂವಿನ ಮಾಲೆ ಅಂದ್ರ ಮಲ್ಗಿ ಹೂವಿನ ಮಾಲೆ ಅರ್ಪಿಸಿ ಪೂಜೆ ಮಾಡ್ತಿದ್ಲು. ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳ ಪೂಜೆಯನ್ನು ಸ್ವೀಕರಿಸಿ ಇಲ್ಲಿ ನೆಲೆಸಿದನು ಅನ್ನೋದು ಒಂದು ಪೌರಾಣಿಕ ನಂಬಿಕೆಯಾಗೈತ್ರಿ. ಹೀಗಾಗಿ ಮಲ್ಲಿಕಾ ಹೂವಿನ ಜೊತೆಗೆ ಅರ್ಜುನ ಅನ್ನೋ ಹೆಸರನ್ನ ಸೇರಿಸಿ ಮಲ್ಲಿಕಾರ್ಜುನ ಅನ್ನೋ ಹೆಸರು ಪ್ರಸಿದ್ಧ ಆಯ್ತು ಅಂತ ಹೇಳಲಾಗ್ತೈತ್ರಿ. ಇನ್ನ ಕಾರ್ತಿಕೇಯ ಕತೆ ಒಂದ ಕೇಳೋಣ್ರಿ. ಇನ್ನೊಂದು ತುಂಬಾ ಪ್ರಸಿದ್ಧವಾದ ಕತೆ ಅಂದ್ರ ಶಿವ ಪಾರ್ವತಿಯರ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರ ಕತೆ ರೀ. ಒಮ್ಮೆ ಗಣೇಶ ಮತ್ತು ಕಾರ್ತಿಕೇಯರಲ್ಲಿ ಮೊದಲು ಯಾರು ಮದುವೆ ಆಗಬೇಕು ಅನ್ನೋ ಪ್ರಶ್ನೆ ಬಂತು. ಆಗ ಶಿವ ಪಾರ್ವತಿಯರು ಯಾರು ಮೊದಲ ಲೋಕವನ್ನು ಸುತ್ತಿ ಬರ್ತಾರೋ ಅವರು ಮೊದಲ ಮದುವೆ ಅಂತ ಹೇಳಿದ್ರು. ಆಗ ಕಾರ್ತಿಕೇಯು ತನ್ನ ನವಿಲಿನ ಮ್ಯಾಲ ಕೂತ್ಕೊಂಡು ಲೋಕ ಸುತ್ತಾಕ ಹೊರಟರಿ. ಆದ್ರ ಗಣೇಶನು ತನ್ನ ಅಪ್ಪ ಅವ್ವನೇ ತನ್ನ ಪ್ರಪಂಚ ಅಂತ ತಿಳ್ಕೊಂಡು ಅವರ ಸುತ್ತ 3 ಸಲ ಪ್ರದಕ್ಷಿಣೆ ಹಾಕಿದ. ಹೀಗಾಗಿ ಗಣೇಶನ ಮದುವೆ ಮೊದಲು ಆಯ್ತು. ಇದರಿಂದ ಬೇಸರಗೊಂಡ ಕಾರ್ತಿಕೇಯನು ಕ್ರೌಂಚ ಪರ್ವತದ ಕಡೆಗೆ ಬಂದು ನೆಲೆಸಿದನು. ತನ್ನ ಮಗನ ನೋಡೋಕೆ ಶಿವ ಪಾರ್ವತಿಯರು ಅಲ್ಲಿಂದ ಬಂದ್ರು. ಮಗನ ಮೇಲಿನ ಪ್ರೀತಿಯಿಂದ ಶಿವನು ಅಲ್ಲೇ ಜ್ಯೋತಿರ್ಲಿಂಗ ರೂಪದಲ್ಲಿ ಮಲ್ಲಿಕಾರ್ಜುನನಾಗಿ ನೆಲೆಸಿದನು ಅನ್ನೋ ಪೌರಾಣಿಕ ಕತೆ ಇದೆ ರೀ. ಅದಕ್ಕೆ ಶ್ರೀಶೈಲ್ ಅಂದ್ರ ತಂದೆ ತಾಯಿ ತಮ್ಮ ಮಗನ ನೋಡೋಕೆ ಬಂದ ಪವಿತ್ರ ಸ್ಥಳ ಅನ್ನೋ ಭಾವನೆನೂ ಇದೆ ರೀ. ಶ್ರೀಶೈಲ ಇನ್ನೊಂದು ವಿಶೇಷತೆ ಅಂದ್ರ ಕೃಷ್ಣಾ ನದಿ. ನಲ್ಲಮಲ ಬೆಟ್ಟಗಳ ನಡುವೆ ಹರಿಯೋ ಕೃಷ್ಣಾ ನದಿಯ ತೀರದಾಗ ಶ್ರೀಶೈಲ್ ಕ್ಷೇತ್ರ ನೆಲೆದೈತ್ರಿ. ಬೆಟ್ಟದ ಕೆಳಗಡೆ ಕೃಷ್ಣಾ ನದಿಯ ಹತ್ರ ಇರೋ ಪವಿತ್ರ ಸ್ಥಳವನ್ನ ಪಾತಾಳ್ ಗಂಗಾ ಅಂತ ಕರೀತಾರ. ಇಲ್ಲಿಗೆ ಹೋಗಿ ಭಕ್ತರು ಪವಿತ್ರ ಸ್ನಾನ ಮಾಡಿ ಆಮೇಲೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡ್ತಾರ. ಹಿಂಗಾಗಿ ಶ್ರೀಶೈಲ್ ಅಂದ್ರ ಒಂದ್ ಕಡೆ ಬೆಟ್ಟ, ಇನ್ನೊಂದ್ ಕಡೆ ಕೃಷ್ಣಾ ನದಿ, ಮಧ್ಯದಾಗ ಪವಿತ್ರ ಮಲ್ಲಿಕಾರ್ಜುನ ಸ್ವಾಮಿ. ಇಡೀ ಪರಿಸರನೇ ಭಕ್ತಿಯಮಯವಾಗಿರ್ತದ. ಬ್ರಹ್ಮರಾಂಬಿಕಾ ದೇವಿ ಮಲ್ಲಿಕಾರ್ಜುನ ಸ್ವಾಮಿಯ ಜೊತೆಗೆ ಇಲ್ಲಿನ ಬ್ರಹ್ಮರಾಂಬಿಕಾ ದೇವಿ ಕೂಡ ಬಹಳ ಪ್ರಸಿದ್ಧ. ಭ್ರಮರ ಅಂದ್ರ ಜೇನುನೊಣ. ಪುರಾಣದ ಪ್ರಕಾರ ದೇವಿಯು ಭ್ರಮರ ರೂಪ ತಾಳಿಕೊಂಡು ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಿದ್ಲು ಅನ್ನೋ ನಂಬಿಕೆ ಇದೆ. ಅದಕ್ಕೆ ಅವಳಿಗೆ ಬ್ರಹ್ಮರಾಂಬಿಕಾ ದೇವಿ ಅನ್ನೋ ಹೆಸರು ಬಂತ್ರಿ. ಶ್ರೀಶೈಲದಾಗ ಶಿವ ಮತ್ತ ಶಕ್ತಿ ಇಬ್ಬರು ಒಂದೇ ಕ್ಷೇತ್ರದಾಗ ಇರೋದು ಈ ಕ್ಷೇತ್ರದ ದೊಡ್ಡ ವೈಶಿಷ್ಟ್ಯ ಆಗೈತ್ರಿ. ಸುತ್ತಮುತ್ತ ಇರೋ ಪ್ರಮುಖ ದೇವರುಗಳು ಯಾರ್ಯಾರಂದ್ರ ಶ್ರೀಶೈಲ ದೇವಸ್ಥಾನದ ಸುತ್ತಮುತ್ತ ಹಲವಾರು ಪವಿತ್ರ ಸನ್ನಿಧಿಗಳು ಅದಾವ. ಅವುಗಳಲ್ಲಿ ಸನಗಲ್ ಬಸವಣ್ಣ, ಸಾಕ್ಷಿ ಗಣಪತಿ, ವೀರಭದ್ರ ಸ್ವಾಮಿ, ಕುಮಾರಸ್ವಾಮಿ,
ಉಮಾಮಹೇಶ್ವರ, ರುದ್ರಮಲ್ಲಿಕಾರ್ಜುನ, ಪಂಚಪಾಂಡವ ಲಿಂಗಗಳು, ಸಪ್ತಮಾತೃಕೆಯರು ಮತ್ತು ಸಹಸ್ರಲಿಂಗಗಳು ಪ್ರಮುಖವಾಗಿವೆ. ಅದರಲ್ಲೂ ಸಾಕ್ಷಿ ಗಣಪತಿ ಬಗ್ಗೆ ಒಂದು ನಂಬಿಕೆ ಐತ್ರಿ. ಶ್ರೀಶೈಲಕ್ಕೆ ಬಂದು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿದ ಭಕ್ತರ ಯಾತ್ರೆಗೆ ಸಾಕ್ಷಿಯಾಗಿ ಗಣಪತಿ ಇರ್ತಾನ ಅಂತ ಭಕ್ತರ ನಂಬ್ತಾರ್ರಿ. ಇನ್ನ ದೇವಸ್ಥಾನ ರಚನೆ ಹೆಂಗಾಗೈತಿ ಅಂತ ನೋಡೋಣ್ರಿ. ಇನ್ನು ಶ್ರೀಶೈಲ ದೇವಸ್ಥಾನ ರಚನೆ ನೋಡೋದಂದ್ರ ಇದು ತುಂಬಾ ಹಳೆಯದಾದ ಭವ್ಯವಾದ ಕಲ್ಲಿನ ದೇವಸ್ಥಾನ. ದೇವಸ್ಥಾನದ ಸುತ್ತ ದೊಡ್ಡ ದೊಡ್ಡ ಪ್ರಕಾರಗಳು, ಗೋಪುರಗಳು, ಮಂಟಪಗಳು ಮತ್ತು ಕಲ್ಲಿನ ಕಂಬಗಳು ಮತ್ತು ಸುಂದರವಾದ ಶಿಲ್ಪಗಳು ಕಾಣಿಸ್ತಾವ. ಈ ದೇವಸ್ಥಾನದ ಅಭಿವೃದ್ಧಿಗೆ ಶಾತವಾಹನರು, ಇಕ್ಷ್ವಾಕುಗಳು, ಚಾಲುಕ್ಯರು, ಕಾಕತೀಯರು, ರೆಡ್ಡಿ ರಾಜರು ಮತ್ತು ವಿಜಯನಗರದ ಅರಸರು ಸೇರಿದಂತೆ ಹಲವಾರು ರಾಜವಂಶಗಳು ಕೊಡುಗೆ ಕೊಟ್ಟಿದ್ದಾರ. ವಿಶೇಷವಾಗಿ ವಿಜಯನಗರದ ಅರಸ ಶ್ರೀ ಕೃಷ್ಣದೇವರಾಯನ ಕಾಲದಾಗ ದೇವಸ್ಥಾನದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ಆಗಿದಾವರಿ. ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಂಬಿಕಾ ದೇವಿಯ ಪರಮ ಭಕ್ತರಾಗಿದ್ರು. ಅವರ ಕಾಲದಲ್ಲೂ ದೇವಸ್ಥಾನದ ಅಭಿವೃದ್ಧಿಗೆ ಕೊಡುಗೆ ಸಿಕ್ಕಿದೆ. ಇನ್ನ ಇಲ್ಲಿ 4 ಪ್ರಮುಖ ದ್ವಾರಗಳು ಅದಾವ್ರಿ. ದೇವಸ್ಥಾನಕ್ಕ 4 ಪ್ರಮುಖ ದ್ವಾರಗಳು ಇದ್ದು ಪೂರ್ವದ ದ್ವಾರಕ್ಕೆ ವಿಶೇಷ ಮಹತ್ವ ಐತ್ರಿ. ಈ ದ್ವಾರಗಳ ಮೂಲಕ ದೇವಸ್ಥಾನದ ಒಳಗೆ ವಿಶಾಲ ಪ್ರಾಂಗಣ ಪ್ರವೇಶ ಮಾಡಬಹುದು. ದೇವಸ್ಥಾನದ ಇತ್ತೀಚಿನ ಗೋಪುರಗಳ ಅಭಿವೃದ್ಧಿಯಲ್ಲಿ ವಿಜಯನಗರ ಅರಸ ಶ್ರೀಕೃಷ್ಣ ದೇವರಾಯನ ಕಾಲದ ಕೊಡುಗೆ ಬಹಳ ಮುಖ್ಯ. ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನ ಗೋಪುರಗಳನ್ನು ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿಸಲಾಯಿತು ಎಂದು ದೇವಸ್ಥಾನದ ಅಧಿಕೃತ ಇತಿಹಾಸ ಹೇಳ್ತದ. ಉತ್ತರ ಗೋಪುರ ನಿರ್ಮಾಣಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಆದೇಶ ನೀಡಿದ್ರ ಅಂತಲೂ ಉಲ್ಲೇಖ ಇದೆ ರೀ. ಕಲ್ಲಿನ ಮಂಟಪಗಳು ಮತ್ತು ಕೆತ್ತನೆಗಳು. ಒಳಗಡೆ ಇರೋ ಮಂಟಪಗಳ ಕಲ್ಲಿನ ಕಂಬಗಳ ಮೇಲೆ ಸುಂದರವಾದ ಶಿಲ್ಪಗಳು ಮತ್ತು ಕೆತ್ತನೆಗಳು ಕಾಣಿಸ್ತಾವ. ಈ ಮಂಟಪಗಳು ಪೂಜೆ, ಉತ್ಸವ ಮತ್ತು ಭಕ್ತರು ಸೇರೋಕೆ ಬಹಳ ಮುಖ್ಯವಾದ ಭಾಗ. ವಿಶೇಷವಾಗಿ ವಿಜಯನಗರದ ಕಾಲದ ವಾಸ್ತುಶಿಲ್ಪದ ಪ್ರಭಾವ ಇಲ್ಲಿ ಕಾಣಿಸ್ತದ. ಹಳೆ ರಾಜರು ಕಟ್ಟಿಸಿದ ಮಂಟಪಗಳು, ಕಲ್ಲಿನ ಕಂಬಗಳು ಮತ್ತು ಶಿಲ್ಪಗಳು ಶ್ರೀಶೈಲ ವಾಸ್ತುಶಿಲ್ಪದ ವೈಭವ ತೋರಿಸ್ತಾವ. ಮಾದೇವ 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 ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪಾವ ಕಾಯಿಸಿವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಶೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ಬ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ
ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇನ್ನ ನಮ್ಮ ಮಲ್ಲೈಗ ಮಲ್ಲಿಕಾರ್ಜುನ ಅನ್ನೋ ಹೆಸರು ಹೆಂಗ್ ಬಂತಂತ ನೋಡುಣ್ರಿ. ಮಲ್ಲಿಕಾರ್ಜುನ್ ಅನ್ನೋ ಹೆಸರಿನ ಹಿಂದ ಒಂದು ಸುಂದರವಾದ ಪೌರಾಣಿಕ ಕಥೆ ಐತ್ರಿ. ಚಂದ್ರಾವತಿ ಅನ್ನೋ ಒಬ್ಬ ಶಿವಭಕ್ತೆ ಶ್ರೀಶೈಲದಾಗ ಶಿವನನ್ನ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಿದ್ಲು. ಅವಳು ಶಿವನಿಗೆ ಮಲ್ಲಿಕಾ ಹೂವಿನ ಮಾಲೆ ಅರ್ಪಿಸಿ ಪೂಜೆ ಮಾಡ್ತಿದ್ದಳು. ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳ ಪೂಜೆಯನ್ನು ಸ್ವೀಕರಿಸಿ ಇಲ್ಲಿ ನೆಲೆಸಿದನು ಅನ್ನೋ ಒಂದು ಪೌರಾಣಿಕ ನಂಬಿಕೆ. ಹಿಂಗಾಗಿ ಮಲ್ಲಿಕಾ ಹೂವಿನ ಜೊತೆಗೆ ಅರ್ಜುನ ಅನ್ನೋ ಹೆಸರು ಸೇರಿಸಿ ಮಲ್ಲಿಕಾರ್ಜುನ ಅನ್ನೋ ಹೆಸರು ಪ್ರಸಿದ್ಧ ಆಯ್ತು ಅಂತ ಹೇಳ್ತಾರ. ಇನ್ನ ಶ್ರೀಶೈಲದ ಪವಿತ್ರ ಕ್ಷೇತ್ರದಾಗ ಕದಳಿ ವನಕ್ಕೂ ಒಂದು ವಿಶೇಷ ಸ್ಥಾನ ಐತ್ರಿ. ನಲ್ಲಮಲ್ಲ ಬೆಟ್ಟಗಳ ದಟ್ಟ ಕಾಡಿನ ಮಧ್ಯದಾಗ ಇರೋ ಈ ಕದಳಿವನ ಭಕ್ತಿ ಮತ್ತು ತಪಸ್ಸಿನ ಪವಿತ್ರ ಭೂಮಿ ಅಂತ ಭಕ್ತರು ನಂಬ್ತಾರ. ಕದಳಿ ಅಂದ್ರ ಬಾಳೆ ಗಿಡ. ಕದಳಿ ಗಿಡದ ವನ ಅನ್ನೋ ಕಾರಣಕ್ಕೆ ಈ ಹೆಸರು ಬಂತು ಅಂತ ಹೇಳಲಾಗ್ತದ. ನಮ್ಮ ಕನ್ನಡ ನಾಡಿನ ಮಹಾನ್ ಶಿವಶರಣೆ ಅಕ್ಕಮಾದೇವಿಯ ತಪಸ್ಸಿನ ಜೊತೆಗೆ ಈ ಸ್ಥಳದ ಹೆಸರು ತುಂಬಾ ಗಟ್ಟಿಯಾಗಿ ಬೆಸೆದುಕೊಂಡಿದೆ. ಅಕ್ಕಮಾದೇವಿ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನನ್ನ ಹುಡುಕಿಕೊಂಡು ಶ್ರೀಶೈಲಕ್ಕೆ ಬಂದು ಕದಳಿವನದಾಗ ತಪಸ್ಸು ಮಾಡಿ ಶಿವನಲ್ಲಿ ಐಕ್ಯಳಾದಳು ಅನ್ನೋ ಭಕ್ತರ ನಂಬಿಕೆ. ಅಲ್ಲಮ ಪ್ರಭು ಸೇರಿದಂತೆ ಅನೇಕ ಶಿವಭಕ್ತರು ಇಲ್ಲಿ ತಪಸ್ಸು ಮಾಡಿದ್ರ ಅಂತನೂ ಹೇಳಲಾಗ್ತದ. ಇನ್ನೊಂದು ಕಡೆ ದತ್ ಸಂಪ್ರದಾಯದ ಕದಳಿವನಕ್ಕ ಮಹತ್ವ ಐತಿ. ಶ್ರೀ ನರಸಿಂಹ ಸರಸ್ವತಿ ಸ್ವಾಮೀಜಿಗಳು ಇಲ್ಲಿ ಅನಂತ ನಾರ್ದನವಾದರು ಅನ್ನೋ ನಂಬಿಕೆ ಇದೆ. ಹೀಗಾಗಿ ದಟ್ಟ ಕಾಡಿನ ಮಧ್ಯ ಈ ನೈಸರ್ಗಿಕ ಗುಹೆ, ಅಕ್ಕಮಾದೇವಿಯ ಭಕ್ತಿ, ಅಲ್ಲಮ ಪ್ರಭುವಿನ ತಪಸ್ಸು ಮತ್ತು ದತ್ತ ಪರಂಪರೆಯ ನಂಬಿಕೆ ಇವೆಲ್ಲವೂ ಸೇರಿ ಕದಳಿವನವನ್ನು ಶ್ರೀಶೈಲದ ಒಂದು ಅಪರೂಪದ ಪವಿತ್ರ ಸ್ಥಳ ಮಾಡಿದೆ. ಶ್ರೀಶೈಲಕ್ಕೆ ಹೋದಾಗ ದೇವಸ್ಥಾನ ಮಾತ್ರ ಅಲ್ಲ, ಸುತ್ತಮುತ್ತಲೂ ಇನ್ನೂ ಹಲವಾರು ಪವಿತ್ರ ಸ್ಥಳಗಳನ್ನ ನೋಡ್ಬಹುದ್ರಿ. ಅವ್ಯಾವಂದ್ರ ಪಾತಾಳ ಗಂಗಾ, ಸಾಕ್ಷಿ ಗಣಪತಿ, ಶಿಖರೇಶ್ವರ, ಅಕ್ಕ ಮಹಾದೇವಿ ಗುಹೆಗಳು, ಮಾಲೆಲ್ಲ ತೀರ್ಥ, ಹಾಟಕೇಶ್ವರ, ಗುಪ್ತ ಮಲ್ಲಿಕಾರ್ಜುನ ಮತ್ತು ಶ್ರೀಶೈಲ್ ಡ್ಯಾಮ್ ತುಂಬಾ ಪ್ರಸಿದ್ಧ ರೀ. ಇನ್ನ ಪಾತಾಳ ಗಂಗಾ ಬಗ್ಗೆ ತಿಳ್ಕೊಳ್ಳೋನು ರೀ. ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರನೇ ಕೃಷ್ಣಾ ನದಿ ಹರಿತೈತಿ. ಶ್ರೀಶೈಲ ಬೆಟ್ಟಗಳ ಕೆಳಗೆ ಕೃಷ್ಣಾ ನದಿಯ ಈ ಭಾಗವನ್ನು ಪಾತಾಳ ಗಂಗಾ ಅಂತ ಕರೀತಾರ. ಭಕ್ತರು ಪಾತಾಳ ಗಂಗೆಗೆ ಹೋಗಿ ಪವಿತ್ರ ಸ್ನಾನ ಮಾಡಿ ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡೋದು ಇಲ್ಲಿನ ಪ್ರಮುಖ ಸಂಪ್ರದಾಯ. ಬೆಟ್ಟದ ಮೇಲಿಂದ ಕೆಳಗೆ ಇಳಿಯೋಕೆ ಮೆಟ್ಟಿಲುಗಳ ವ್ಯವಸ್ಥೆ ಐತಿ. ಹೀಗೆ ಭಕ್ತರು ಅನುಕೂಲಕ್ಕಾಗಿ ಪಾತಾಳ ಗಂಗೆಗೆ ಹೋಗೋ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲಾಗಿದೆ ರೀ. ಇಲ್ಲಿನ ಬೆಟ್ಟ, ಕೃಷ್ಣಾ ನದಿ ಮತ್ತು ಸುತ್ತಲಿನ ನೈಸರ್ಗಿಕ ಸೌಂದರ್ಯ ಪಾತಾಳ ಗಂಗೆಯ ಆಧ್ಯಾತ್ಮಿಕ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸ್ತದರಿ. ಅದಕ್ಕೆ ಶ್ರೀಶೈಲಕ್ಕೆ ಬರೋ ಭಕ್ತರಿಗೆ ಪಾತಾಳ ಗಂಗೆ ದರ್ಶನ ಮತ್ತು ಪವಿತ್ರ ಸ್ನಾನ ಒಂದು ಮುಖ್ಯ ಅನುಭವ ಆಗಿರ್ತೈತ್ರಿ. ಇನ್ನ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮತ್ತ ಪೂಜಾ ಬಗ್ಗೆ ತಿಳ್ಕೊಳ್ಳೋನು ರೀ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಬೆಳಿಗ್ಗೆ 6 ಗಂಟೆಯಿಂದ ಶುರು ಆಗ್ತದ. ಭಕ್ತರ ಅನುಕೂಲಕ್ಕಾಗಿ ಸಾಮಾನ್ಯ ದರ್ಶನದ ಜೊತೆಗೆ ಶೀಘ್ರ ದರ್ಶನ ಮತ್ತು ಅತಿ ಶೀಘ್ರ ದರ್ಶನ ವ್ಯವಸ್ಥಾನು ದೇವಸ್ಥಾನದ ಟ್ರಸ್ಟ್ ಮಾಡಿದಾರ. ಇನ್ನು ಶ್ರೀಶೈಲಕ್ಕೆ ಬರೋ ಭಕ್ತರು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನದ ಜೊತೆಗೆ ಬ್ರಹ್ಮರಾಂಬಿಕಾ ದೇವಿಯ ದರ್ಶನನೂ ಮಾಡಬಹುದು. ಒಂದೇ ದೇವಸ್ಥಾನದ ಸಂಕೀರ್ಣದಾಗ ಶಿವಶಕ್ತಿ ದರ್ಶನ ಸಿಗೋದು ಶ್ರೀಶೈಲದ ಮಹತ್ವವಾಗಿದೆ. ಇಲ್ಲಿ ಭಕ್ತರು ಬೇರೆ ಬೇರೆ ಸೇವೆ ಮತ್ತು ಪೂಜೆಗಳನ್ನು ಮಾಡಿಸಬಹುದು. ನೇರವಾಗಿ ದೇವಸ್ಥಾನಕ್ಕೆ ಬಂದು ಮಾಡಿಸೋ ಸೇವೆಗೆ ಪ್ರತ್ಯಕ್ಷ ಸೇವೆ ಅಂತ ಕರೀತಾರ. ದೇವಸ್ಥಾನಕ್ಕೆ ಬರೋಕೆ ಆಗದ ಭಕ್ತರು ಪರೋಕ್ಷ ಸೇವೆ ಅಂದ್ರ ವರ್ಚುವಲ್ ಸೇವೆ ಮಾಡೋಕ್ಕೂ ವ್ಯವಸ್ಥೆ ಐತಿ. ಅದರಲ್ಲೂ ರುದ್ರಾಭಿಷೇಕ, ರುದ್ರ ಹೋಮ, ಕುಂಕುಮಾರ್ಚನೆ, ಚಂಡಿ ಹೋಮ, ಸ್ವಾಮಿ ಅಮ್ಮನವರ ಕಲ್ಯಾಣೋತ್ಸವ ಹಂಗ ಹಲವಾರು ವಿಶೇಷ ಸೇವೆಗಳು ನಡೀತಾವ. ಇನ್ನೊಂದು ವಿಶೇಷ ಸೇವೆ ಅಂದ್ರ ಉದಯಾಸ್ತಮಾನ ಸೇವೆ. ಈ ಸೇವೆ ತಗೊಂಡು ಭಕ್ತರಿಗೆ ಒಂದೇ ದಿನದಾಗ ದೇವಸ್ಥಾನದ 14 ಅರ್ಜಿತ ಸೇವೆಗಳಲ್ಲಿ ಭಾಗವಹಿಸೋ ಅವಕಾಶ ಸಿಗ್ತೈತಿ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮತ್ತು ಪೂಜೆ. ಇನ್ನ
ನಮ್ಮ ಉತ್ತರ ಕರ್ನಾಟಕದ ಕಂಬಿ ಮಲ್ಲಯ್ಯನ ಭಕ್ತಿ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತಿ ಅಂದ್ರ ಅದಕ್ಕೊಂದು ವಿಶಿಷ್ಟವಾದ ಪರಂಪರೆ ಐತಿ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಾದದ್ದು ಅಂದ್ರ ಕಂಬಿ ಮಲ್ಲಯ್ಯನ ಆಚರಣೆ. ಪ್ರತಿ ಊರಿಂದ ಒಬ್ಬೊಬ್ಬರ ಭಕ್ತರು ಕಂಬಿ ಮಲ್ಲಯ್ಯನ ಮೂರ್ತಿಯನ್ನು ಭಕ್ತಿಯಿಂದ ತೆಗೆದುಕೊಂಡು ಶ್ರೀಶೈಲ ಕಡೆಗೆ ಯಾತ್ರೆ ಮಾಡ್ತಾರ. ಯಾರ ಪಾದಯಾತ್ರೆ ಮಾಡ್ರ, ಯಾರು ಇನ್ನು ಕೆಲವರು ಪಾದಯಾತ್ರೆ ಆಗಲ್ದವರು ವಾಹನಗಳ ತೆಗೆದುಕೊಂಡು ಹೋಗ್ಬೋದು. ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿ ವಿಶೇಷ ಪೂಜೆ ಅಭಿಷೇಕ ಎಲ್ಲ ಮಾಡಿಸಿ ಮತ್ತೆ ತಮ್ಮ ಊರಿಗೆ ಮಲ್ಲಯ್ಯನ ಭಕ್ತಿಯಿಂದ ಕರ್ಕೊಂಡು ಬರ್ತಾರ. ಮಲ್ಲಯ್ಯನನ್ನು ಊರಿಗೆ ಕರ್ಕೊಂಡು ಬರುವಾಗ ಭಜನೆ, ಜೈಂಕಾರ ಮತ್ತು ಮಲ್ಲಯ್ಯನ ವಾಲ್ಗ ಕೂಡ ಇರ್ತದ. ಮಲ್ಲಯ್ಯನ ವಾಲ್ಗ ಅಂದ್ರ ಮಲ್ಲಯ್ಯನ ಮಹಿಮೆ, ಭಕ್ತಿ ಮತ್ತು ದೇವರ ಮೇಲಿನ ಶ್ರದ್ಧೆಯನ್ನು ಹಾಡಿ ಹೊಗಳೋ ಒಂದು ದೊಡ್ಡ ಭಕ್ತಿ ಗೀತೆ ಆಗೇತ್ರಿ. ಈ ವಾಲಗದ ಮೂಲಕ ಮಲ್ಲಯ್ಯನ ನೆನೆದು ಅವನ ಮಹಿಮೆಯನ್ನ ಹಾಡ್ತಾ ಭಕ್ತರು ತಮ್ಮ ಭಾವನೆ ವ್ಯಕ್ತಪಡಿಸ್ತಾರ. ಊರಿನ ಜನರೆಲ್ಲ ಸೇರಿ ವಾಲಗ ಮಾಡೋದು ಕೇಳೋದು ಅದೇ ಒಂದು ಭಕ್ತಿಯ ವಾತಾವರಣ ಸೃಷ್ಟಿ ಮಾಡ್ತದ. ಹಿಂಗ ಮಲ್ಲಯ್ಯನನ್ನ ಊರಿಗೆ ಕರ್ಕೊಂಡ್ ಬಂದ್ಮೇಲೆ ಆ ಊರಿನ ಒಂದು ಮನೆ ಆಯ್ಕೆ ಮಾಡಿ ಆ ಮನೆಯೊಳಗೆ ಮಲ್ಲಯ್ಯನನ್ನ ಕೂರಿಸಿ ವಿಶೇಷ ಪೂಜೆ ಪುನಸ್ಕಾರ ಮಾಡ್ತಾರ. ಜಂಗಮರು, ಬಂಧು ಬಳಗ, ಹತ್ತಿರದ ಸಂಬಂಧಿಕರು, ಮಲ್ಲಯ್ಯನ ಭಕ್ತರು ಎಲ್ಲರೂ ಮನೆಗೆ ಕರೆಸಿ ಪೂಜೆ ಮಾಡಿಸಿ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರ. ಆ ದಿನ ಮನೆಯಲ್ಲಿ ಹಬ್ಬದ ವಾತಾವರಣ ಇರ್ತದ. ಪೂಜೆ, ಆರತಿ, ಮಂಗಳಾರತಿ, ಭಜನೆ, ಮಲ್ಲಯ್ಯನ ವಾಲ್ಗ ಇವೆಲ್ಲ ಸೇರಿ ಮಲ್ಲಯ್ಯನ ಭಕ್ತಿಯ ಸಂಭ್ರಮದಿಂದ ಆಚರಿಸ್ತಾರ. ಇದರಲ್ಲಿ ವಿಶೇಷತೆ ಏನಂದ್ರ ಮಲ್ಲಯ್ಯನನ್ನ ಬರೀ ದೇವರ ಮೂರ್ತಿ ಅಂತ ನೋಡೋದಿಲ್ಲ ರೀ. ನಮ್ಮ ಮನೆಯ ದೇವರಂಗೆ, ನಮ್ಮ ಕುಟುಂಬದ ಒಬ್ಬ ಸದಸ್ಯನಂಗೆ ಭಾವಿಸಿ ಗೌರವದಿಂದ ಕೂಡಿಸಿ ಪೂಜೆ ಮಾಡ್ತಾರ. ಹಿಂಗಾಗಿ ಕಂಬಿ ಮಲ್ಲಯ್ಯನ ಆಚರಣೆ ಅಂದ್ರ ಬರೀ ಪೂಜೆ ಪುನಸ್ಕಾರ ಅಲ್ರಿ. ಇದು ಶ್ರೀಶೈಲ ಮಲ್ಲಿಕಾರ್ಜುನ ಮೇಲಿನ ಭಕ್ತಿ, ಹರಕೆ, ಮಲ್ಲಯ್ಯನ ವಾಲ್ಗದ ಮೂಲಕ ವ್ಯಕ್ತವಾಗೋ ಭಾವನೆ. ಊರಿನ ಜನರು ಒಗ್ಗಟ್ಟ ಮತ್ತು ನಮ್ಮ ಹಿರಿಯರಿಂದ ಬಂದಿರೋ ಸಂಪ್ರದಾಯ ಇವೆಲ್ಲವನ್ನು ಒಟ್ಟಿಗೆ ಕಾಪಾಡಿಕೊಂಡು ಬಂದಿರೋ ನಮ್ಮ ಉತ್ತರ ಕರ್ನಾಟಕದ ಒಂದು ಸುಂದರವಾದ ಭಕ್ತಿಯ ಪರಂಪರೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ವಿಶೇಷವಾಗಿ ಲಿಂಗಾಯತ ಸಮಾಜದ ಅನೇಕ ಕುಟುಂಬಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಮನೆ ದೇವರಾಗಿರ್ತಾರ. ಅದಕ್ಕಾಗಿಯೇ ಶ್ರೀಶೈಲ ಅಂದ್ರೆ ನಮ್ಮ ಜನರಿಗೆ ಬರೀ ಒಂದು ದೇವಸ್ಥಾನ ಅಲ್ಲ, ನಮ್ಮ ಮನೆತನದ ದೇವರು, ನಮ್ಮ ನಂಬಿಕೆ ಮತ್ತು ಭಕ್ತಿಯ ಜೊತೆಗೆ ಬೆಸೆದುಕೊಂಡಿರುವ ಪವಿತ್ರ ಕ್ಷೇತ್ರವಾಗಿದೆ ರೀ. ಬಿಜಾಪುರ್, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಭಾಗಗಳಿಂದ ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತಾರ. ಮಲ್ಲಯ್ಯನ ದರ್ಶನ ಮಾಡೋದು, ಹರಕೆ ತೀರಿಸೋದು, ಪೂಜೆಯ ಅಭಿಷೇಕ ಮಾಡೋದು ಇವೆಲ್ಲವನ್ನ ಭಕ್ತಿಯಿಂದ ಮಾಡ್ತಾರ. ಅದಕ್ಕಾಗಿಯೇ ಶ್ರೀಶೈಲ ಮಲ್ಲಿಕಾರ್ಜುನನ ಜೊತೆ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಒಂದು ವಿಶೇಷವಾದ ಆತ್ಮೀಯ ಸಂಬಂಧ ಐತಿ. ಲಿಂಗಾಷ್ಟಕಂ ब्रह्ममुरारिसुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम् कनकमहामणिभूषितलिङ्गं हनिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारशुशोभितलिङ्गं सञ्चितपापविनाशनलिङ्गं तत्प्रणमामि सदा शिवलिङ्गम्
देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गम्. ಇನ್ನ ನಮ್ಮ ಬೆಳಗಾವಿ ಹಾಗೂ ಉತ್ತರ ಕರ್ನಾಟಕ ಭಾಗದ ಭಕ್ತರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಹೋಗ್ಬೇಕಂದ್ರ ರಸ್ತೆ, ರೈಲು ಮತ್ತು ವಿಮಾನ 3 ರೀತಿಯಿಂದನೂ ಹೋಗ್ಬೋದ್ರಿ. ಇನ್ನ ರಸ್ತೆ ಮೂಲಕ ಹೋಗ್ಬೇಕಂದ್ರ ಬೆಳಗಾವಿಯಿಂದ ಶ್ರೀಶೈಲಕ್ಕ ಕಾರು ಅಥವಾ ಬಸ್ನಲ್ಲಿ ಹೋಗ್ಬೋದ್ರಿ. ಮಾರ್ಗದ ಪ್ರಕಾರ ರಸ್ತೆ ಅಂತರ ಸುಮಾರು 550 ರಿಂದ 650 ಕಿಲೋಮೀಟರ್ಗಿಂತ ಹೆಚ್ಚು ಆಗ್ಬೋದ್ರಿ. ಶ್ರೀಶೈಲ ನಲ್ಲಮಲ್ಲ ಅರಣ್ಯ ಪ್ರದೇಶದಾಗ ಇರೋದ್ರಿಂದ ಘಾಟ್ ರಸ್ತೆಯಲ್ಲಿ ವಾಹನ ಓಡಿಸೋದು ಸ್ವಲ್ಪ ಜಾಗೃತಿ ಬೇಕ್ರಿ. ಅಲ್ಲದೆ ಅರಣ್ಯ ಪ್ರದೇಶದ ಕೆಲವು ಗೇಟ್ಗಳು ರಾತ್ರಿ 9 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೆ ಮುಚ್ಚಿರ್ತಾವ್ರಿ. ಹಂಗಾಗಿ ಪ್ರಯಾಣದ ಸಮಯವನ್ನು ಗಮನವಿಟ್ಟುಕೊಂಡು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ರೀ. ರೈಲಿನಲ್ಲಿ ಹೋಗ್ಬೇಕಾದ್ರ ಶ್ರೀಶೈಲಕ್ಕೆ ನೇರವಾಗಿ ರೈಲ್ ಹೋಗೋದಿಲ್ರಿ. ಹತ್ತಿರದ ಪ್ರಮುಖ ರೈಲು ನಿಲ್ದಾಣ ಮಾರ್ಕಾಪುರ. ಅಲ್ಲಿಂದ ಸುಮಾರು 91 ಕಿಲೋಮೀಟರ್ ರಸ್ತೆ ಮೂಲಕ ಶ್ರೀಶೈಲ್ ತಲುಪಬಹುದ್ರಿ. ಮಾರ್ಕಾಪುರದಿಂದ ಬಸ್ ಅಥವಾ ಬೇರೆ ರಸ್ತೆ ಸಾರಿಗೆನೂ ಬಳಸ್ಕೋಬಹುದ್ರಿ. ಇನ್ನ ವಿಮಾನದಾಗ ಹೋಗ್ಬೇಕಂದ್ರ ಬೆಳಗಾವಿ ವಿಮಾನ ನಿಲ್ದಾಣದಿಂದ ಹೈದರಾಬಾದಕ್ಕೆ ಹೋಗಿ ಅಲ್ಲಿಂದ ರಸ್ತೆ ಮೂಲಕ ಶ್ರೀಶೈಲಕ್ಕ ಹೋಗ್ಬೋದ್ರಿ. ಶ್ರೀಶೈಲಕ್ಕ ಹತ್ತಿರದ ಪ್ರಮುಖ ವಿಮಾನ ನಿಲ್ದಾಣ ಹೈದರಾಬಾದದ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೇತ್ರಿ. ಅಲ್ಲಿಂದ ಶ್ರೀಶೈಲಕ್ಕ ಸುಮಾರು 230 ಕಿಲೋಮೀಟರ್. ಹೈದರಾಬಾದ್ದಿಂದ ಶ್ರೀಶೈಲಕ್ಕ ಬಸ್ಸುಗಳೂ ಅದಾವ್ರಿ. ನಮ್ಮ ಕರ್ನಾಟಕ ಭಕ್ತರು, ಅದರಲ್ಲೂ ಉತ್ತರ ಕರ್ನಾಟಕದಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗೋ ಭಕ್ತರಿಗೆ ಅನುಕೂಲ ಆಗೋ ಹಾಗೆ ಶ್ರೀಶೈಲದಾಗ ಕರ್ನಾಟಕ ಗೆಸ್ಟ್ ಹೌಸ್ ಅನ್ನೋ ವಸತಿ ವ್ಯವಸ್ಥಾನೂ ಐತ್ರಿ. ಯಾತ್ರೆಗೆ ಹೋಗೋ ಭಕ್ತರು ಉಳಿದುಕೊಳ್ಳೋಕೆ ಅನುಕೂಲ ಆಗೋ ಒಂದು ವ್ಯವಸ್ಥಾನೂ ಐತ್ರಿ. ಶ್ರೀಶೈಲದಾಗ ಕರ್ನಾಟಕದ ಭಕ್ತರಿಗೆ ತಮ್ಮದೇ ರಾಜ್ಯದ ಒಂದು ಆತಿಥ್ಯ ವ್ಯವಸ್ಥೆ ಇರೋದು ಒಂದು ರೀತಿಯ ಆತ್ಮೀಯತೆಯ ಭಾವನೆ ಕೊಡ್ತದ್ರಿ. ಶ್ರೀಶೈಲ್ ಅಂದ್ರ ಬರೀ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರ ಅಲ್ಲ. ಇಲ್ಲಿ ಪುರಾಣದ ಕಥೆಗಳ ಐತಿ, ಶತಮಾನಗಳ ಇತಿಹಾಸ ಐತಿ, ಅದ್ಭುತವಾದ ಶಿಲ್ಪ ಕಲೆನೂ ಐತಿ, ನಲ್ಲಮಲ ಬೆಟ್ಟದ ಪ್ರಕೃತಿ ಸೌಂದರ್ಯ ಐತಿ, ಪಾತಾಳ ಗಂಗೆಯ ಪಾವಿತ್ರತೆ ಐತಿ, ಅಕ್ಕ ಮಹಾದೇವಿಯ ಭಕ್ತಿ ಐತಿ, ನಮ್ಮ ಉತ್ತರ ಕರ್ನಾಟಕದ ಜನರ ಮಲ್ಲಯ್ಯನ ಮೇಲಿನ ಪ್ರೀತಿ ಐತಿ. ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಬಿಕಾ ದೇವಿಯ ರೂಪದಾಗ ಶಿವಶಕ್ತಿಯ ಸಂಗಮ ಐತಿ. ಅದಕ್ಕೆ ಶ್ರೀಶೈಲ್ಗೆ ಹೋಗೋದು ಅಂದ್ರ ಬರೀ ಒಂದು ದೇವಸ್ಥಾನ ನೋಡೋದಲ್ಲ, ಭಕ್ತಿ, ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಒಂದು ಅಪರೂಪದ ಅನುಭವ. ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಮಾಡಿಕೊಂಡ ಆ ನಲ್ಲಮಲ ಅಡವಿಯ ತಂಪಾದ ಪಾತಾಳ ಗಂಗೆಯ ಪುಣ್ಯದಾಗ ಮುಳುಗಿ ಎದ್ದಷ್ಟು ಹೊತ್ತು ಮನಸ್ಸಿಗೆ ಎಷ್ಟು ಶಾಂತಿ ಸಿಕ್ತೋ ಅಲ್ರಿ. ನಾವು ಎಷ್ಟೇ ಆ ಕಡೆ ಈ ಕಡೆ ಓಡಾಡಿದ್ರೂ, ಜೀವನದಾಗ ದಿನ ಎಷ್ಟೇ ಜಂಜಾಟಗಳಿದ್ರೂ ಇಂಥ ಪುಣ್ಯ ಕ್ಷೇತ್ರಗಳ ಹೆಸರು ಕೇಳಿದ್ರ ಸಾಕ್, ಮನಸ್ಸಿನ್ಯಾಗ ಇರೋ ಭಾರ ಎಲ್ಲ ಇಳಿದ ಹಗುರಾಗ್ತೈತ್ ನೋಡ್ರಿ. ನಮ್ಮ ಹಿರಿಯರು ಸುಮ್ನೆ ಹೇಳಿಲ್ಲ, ಶ್ರೀಶೈಲ ಶಿಖರ ದರ್ಶನಂ ಪುಣ್ಯ ಜನ್ಮನಂ ವಿದ್ಯತೆ ಅಂತ. ಅಂದ್ರ ಆ ಬೆಟ್ಟದ ತುದಿಯನ್ನ ಕಣ್ತುಂಬ ಕಂಡ್ರ ಸಾಕು, ಮನುಷ್ಯನಿಗೆ ಹೊಸ ಜೀವನ ಸಿಕ್ಕಂಗ ಆಗ್ತೈತ್ರಿ. ನೀವು ಕೂಡ ಎಂದಾದ್ರೂ ಉಸಿರಾಡಾಕ ಸ್ವಲ್ಪ ಜಾಗ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕಂದ್ರ ಒಮ್ಮೆ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಿ ಬನ್ರಿ. ಆ ಮಲ್ಲಿಕಾರ್ಜುನ ತಂದೆಯ ಮತ್ತು ಭ್ರಮರಾಂಬ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ನಿಮ್ಮ ಕುಟುಂಬದ ಮೇಲೂ ಸದಾ ಇರ್ಲಿ ಅಂತ ಬೇಡ್ಕೋತೀನಿ. ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಜೈ, ಶ್ರೀ ಬ್ರಹ್ಮರಾಂಬಾ ಮಾತಾ ಕಿ ಜೈ. ಈ ಲಿಂಗಾಷ್ಟಕಂ ಆದ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ, ಇದು ಲಿಂಗಾಷ್ಟಕಮಿದಂ ಪುಣ್ಯಂ ಯ ಪಟೇ ಶಿವ ಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಕನ್ನಡದಲ್ಲಿ ಇದರ ಅರ್ಥ, ಈ ಶಿವಲಿಂಗಾಷ್ಟಕವನ್ನು ಯಾರು ಪಠಿಸ್ತಾರೋ ಅವರು ಶಿವಲೋಕದಲ್ಲಿ ಶಿವನೊಂದಿಗೆ ಸಂತೋಷದಿಂದ ಇರ್ತಾರೆ. ಪುಣ್ಯಪ್ರದವಾದ ಈ ಲಿಂಗಾಷ್ಟಕವನ್ನು ಪಠಿಸಿದವರು ಶಿವಲೋಕವನ್ನು ಪಡಿತಾರೆ ಮತ್ತು ಶಿವನೊಡನೆ ಸಂತೋಷದಿಂದ ಇರ್ತಾರೆ. ಇದು ಲಿಂಗಾಷ್ಟಕ ಸ್ತೋತ್ರವಿದು
ಕೊನೆಯ ಶ್ಲೋಕ ಅದು ಫಲಶ್ರುತಿಯ ಮಂತ್ರ. ಇದುವರೆಗೂ ಪ್ರಸಾರವಾಯಿತು ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಮಹಿಮೆಯನ್ನ ತಿಳಿಸಿಕೊಟ್ಟವರು ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಮತ್ತು ಚೇತನಾ ಡಿಎಂ ಅವರು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ.